ಪಿನೋ, ಇವತ್ತು ಪೇಪರ್ ಅಲ್ಲಿ ಒಂದು ವಿಷಯ ಬಂದಿತ್ತು, ಹುಡುಗಿರು ಕುಡಿತಾರೆ ಅಂತ. ಅದ್ರ ಬಗ್ಗೆ ಜನರಲ್ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟೇ ಅಲ್ಲಮ್ಮ, ಸಾಮಾನ್ಯವಾಗಿ ಹುಡುಗಿರಿಗೆ ಬಾಯ್ ಫ್ರೆಂಡ್ ಇದ್ದೇ ಇರ್ತಾರೆ ಅಂತ ಲೇಖನದಲ್ಲಿದೆ. 16ನೇ ವಯಸ್ಸಿಗೆ ಬಾಯ್ ಫ್ರೆಂಡ್ಸ್ ಇರ್ತಾರಂತೆ, 16 ಬರಸ್ಗೆ ಸೈಡ್ ಹೊಡ್ಬಿಡ್ತಾರೆ. ಮನೇಲಿ ಇಂಥ ವಿಚಾರಗಳನ್ನೆಲ್ಲ ಮಾತಾಡ್ಬೇಡ್ರಿ. ಯಾಕೋ ಅಸೂಯನ? ಇಲ್ಲ, ವೇದ ಇದ್ದಾಳೆ. ಇದ್ರೆ ಇರ್ಲಿ ಬಿಡ್ರಿ. ನನ್ ತಂಗಿಗೆ ಇಷ್ಟು ವರ್ಷ ಆದ್ರೂ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇಲ್ಲ, ಗೊತ್ತಾ? ಅದೇ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತೀಯಾ? ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ ಪಾರು? ಸುಳ್ಳು ಯಾಕೆ ಹೇಳ್ಬೇಕು? ನಿನ್ ತಂಗಿಗೆ ಬಾಯ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ನೀನೇನ್ 24 ಗಂಟೆಗಳ ಹಿಂದೆ ಕಾವಲ್ ಕಾಯ್ತಾ ಇರ್ತೀಯಾ? ಕರೆಕ್ಟ್ ಆಗಿ ಹೇಳ್ದ ಮನೆ. ಲೇ ಪರಮ, ಏನ ನೀನು ಹೀಗೆ ಮಾತಾಡ್ತಾ ಇದೀಯಾ? ವೇದಕ್ಕೆ ಬಾಯ್ ಫ್ರೆಂಡ್ ಇಲ್ಲ ಕಣ. ರೀ, ಅದ್ ಹೇಗ್ರಿ ಹೇಳ್ತೀರಾ? ಯಾವ್ದಾದ್ರು ಹುಡುಗಿ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡೋದಕ್ ಹೋಗಿದೆ ಅಂತ ಬಂದ್ ಹೇಳ್ತಾರಾ? ಲೇ ಪರಮ, ಏನಾಯ್ತು? ಮೇಡಮ್ ನವ್ರು ಇವತ್ತು ಈ ತರ ಮಾತಾಡ್ತಾ ಇದಾರೆ. ನಿನ್ನ ಹತ್ರ ಚಾಲೆಂಜ್ ಮಾಡಿ ಹೇಳ್ತೀನಿ, ವೇದಾಗೆ ಬಾಯ್ ಫ್ರೆಂಡ್ ಇದ್ದೇ ಇದ್ದಾನೆ. ಇನ್ನೊಂದ್ ವಾರದಲ್ಲಿ ಅದನ್ನ ಕಂಡು ಹಿಡಿತೀನಿ. ನೋಡಮ್ಮ, ನೀನ್ ಕಂಡು ಹಿಡ್ದಿದ್ದೆ ಆಗಿದ್ರೆ ನಾನ್ ನನ್ ಜುಟ್ ಕತ್ತರಿಸ್ಕೊಂಡ್ಬಿಡ್ತೀನಿ ಕಣ. ಹಾಗಾದ್ರೆ ನೀನ್ ಜುಟ್ಟಿಗೆ ಎಣ್ಣೆ ಹಚ್ಚಿ ರೆಡಿ ಇಟ್ಕೋ, ಜೊತೆಗೆ ಕತ್ರಿನೂ ತಂದಿಟ್ಕೋ. ರೀ, ಬನ್ರಿ ಹೋಗೋಣ. ಬರ್ಲೇನಾ? ಕಾಫಿ ರೆಡಿ ಮಾಡ. ಜೆರಾಕ್ಸ್ ಕಾಪಿ. ಸುಮ್ನೆ ವಾಗ. ನಿಮ್ ಭುಜದ ಮೇಲೆ ಯಾರ ತಲೆ ಇಟ್ಟಿದ್ರೇನ್ರಿ? ಸುಬ್ಬ, ಹೀಗೆ ತರಲೆ ಮಾಡಿದ್ರೆ ತರಲೆ ಸುಬ್ಬ ಅಂತ ರೇಡಿಯೋಲ್ ಅನೌನ್ಸ್ ಮಾಡ್ತೀನಿ. ಅಲ್ರಿ, ನೋಡಿರ್ಲಿ, ಯಾರದ ಕೂದಲೈತಿ. ಈ ಜೋಡಿ ಕೂದಲ ನೋಡಿದ್ರೆ ಇದು ಯಾರದ ಗಂಡ ಸೇರಿದರ್ಬೇಕು ಅನ್ಸತಿ. ಇದೇಗೋ ಬಂತು? ವೇದ, ನನ್ನ ಹತ್ರ ಹೇಳಿ, ಯಾವ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದೆ? ಆ ಕೂದಲು ನಿನ್ ಭುಜದ ಮೇಲೆ ಹೇಗ್ ಬಂತು? ಸುಮ್ಮನೆ ಇಲ್ಲ, ಯಾವ್ದೋ ಗರ್ಲ್ ಫ್ರೆಂಡ್ಸ್ ಇರ್ಬೇಕು ಪಾಪ. ಹೆಣ್ಮಕ್ಳು ಕೂಲ್ ಸಿಗಂಗಿಲ್ರಿ. ಯಾರೋ ಹುಡುಗ ಭುಜದ ಮೇಲೆ ಕೈ ಇಟ್ಟಾನ, ಕೂಲ್ ಸಿಕ್ಕೈತಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಈ ಕೂದಲು ಗಂಡಸ್ದಲ್ಲ ಅಂತ ಗೊತ್ತಾದ್ರೆ ಎಲ್ರ ಮುಂದೆ ನಾನು ಸೋತೆ ಅಂತ ಒಪ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ನನ್ನ ಹೆಸರು ದಿಗಂತ್ ಅಂತ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಯಾರನ್ನ ಹುಡ್ಕೊಂಡ್ ಬಂದ್ರಿ? ಯಾರ್ ಬೇಕಾಗಿತ್ತು? ನಾನು ನಿಮ್ಮನ್ನಂತೂ ಹುಡ್ಕೊಂಡ್ ಬಂದಿಲ್ಲ ರೀ, ನಾನು ನನ್ನ ಹುಡುಗಿನ ಹುಡ್ಕೊಂಡ್ ಬಂದೆ. ಯಾರೇ ನಿಮ್ ಹುಡುಗಿ? ಅದನ್ನ ನೀವಂತೂ ಅಲ್ಲ ಬಿಡ್ರಿ. ಇರೋ 3 ಜನದಲ್ಲಿ ನಾನು ಅಲ್ಲ, ವೈಶಾಲಿನೂ ಅಲ್ಲ ಅಂದ್ರೆ ಮತ್ಯಾರ್ರಿ? ನಾನು ಹುಡುಕೊಂಡ್ ಬಂದಿರೋದು ವೇದಾನ. ವೇದಾನ ಲವ್ ಮಾಡ್ತಾ ಇದೀನಿ. ವೇದವ್ರ ಎಲ್ಲಿದಿರಿ? ಲಗುಣ ಬರ್ರಿ, ನಿಮ್ಮನ್ನ ಯಾರೋ ಹುಡುಕೊಂಡು ಬಂದಾರೆ. ಸುಬ್ಬ, ಯಾರು ಅದು? ಏನ್ ವಿಷಯ? ವೇದವ್ರ ನಿಮ್ಮನ್ನ ಯಾರೋ ಹುಡುಕೊಂಡು ಬಂದಾರೆ. ವೇದ ನಾನ್ ಕಡೆಮ್ಮ, ದಿಗಂಟು. ಯಾರು ಅಂತ ನನಗೆ ಗೊತ್ತಿಲ್ಲ ಕಣೆ. ಮುಚ್ಚೆ ಬಾಯಿ. ಈಗ ನನ್ ತಂಗಿ ನಿನ್ನ ಲವ್ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಏನಯ್ಯ ಇದೆ ಸಾಕ್ಷಿ? ಹೌದು, ಸಾಕ್ಷಿ ತೋರ್ಸು, ಆಗ ಒಪ್ಕೋತೀನಿ. ನೀವ್ ಈ ತರ ಕೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ಅತಿ ಬುದ್ಧಿವಂತರು ನೀವು. ನೋಡಿ ಸಾಕ್ಷಿ ನೋಡಿ. ಗೋವಿಂದ ನಿಮ್ ಬಾಯ್ ಫ್ರೆಂಡು ರೀ, ಇದು ನಾನು ನಿಮ್ ತಂಗಿ. ನಿನಗೇನೇ ಬಂದಿದೆ? ಅಲ್ಲ ಕಣೆ, ಹೋಗಿ ಹೋಗಿ ಇಂತ ದಾಂಡಿಗೆ ಲವ್ ಮಾಡಿದ್ಯಲ್ಲೇ. ಲವ್ ಇಸ್ ಬ್ಲೈಂಡ್. ನಿಮ್ಮ ಸೈಜು ಪರ್ಸನಾಲಿಟಿಗೆ ನಮ್ಮ ಹುಡುಗಿ ಸೆಟ್ ಆಗಲ್ಲ ಸರ್. ನಿಮ್ಗೆ ತಪ್ಪನೇ ಹುಡುಗಿ ನೋಡ್ತೀನಿ, ಒಪ್ಕೊಂಬಿಡಿ ಸರ್. ನೀವ್ ನೋಡಿದ್ರೆ ಜಟ್ಟಿ ತರ ಇದ್ದೀರಾ, ಅವಳು ನೋಡಿದ್ರೆ ಜಿಂಕೆ ಮರಿ ತರ ಇದ್ದಾಳೆ ಸರ್. ಹಾಗಂತೀರಾ? ಸರಿ, ಹಾಗಾದ್ರೆ ನಾನು ಪ್ರೀತಿ ಮಾಡಿರೋ ಹುಡುಗಿನ ನನ್ನ ಕಣ್ಣೆದ್ರಾಗ ಬೇರೆಯವ್ರಿಗೆ ಮದುವೆ ಮಾಡ್ಕೊಡ್ತೀನಿ. ಬೇರೆ ಬಂದಲ್ಲಪ್ಪ. ಯಾಕೆ ಮನೆ ಕಡೆ ಬರೋದನ್ನೇ ಬಿಟ್ಬಿಟ್ಟೆ? ಹೆಂಗ್ರಿ ಬರ್ತಾರೆ ಅವರು? ತಮ್ಮ ತಂಗಿನ ರೂಮಲ್ಲಿ ಕೂಡ ಹಾಕೊಂಡು ಕಾವಲ್ ಕಾಯ್ತಾ ಕೂತಿಯಾರ ಇಬ್ರು. ಈಗ ನನಗಲ್ದೆ ಹೋದ್ರು ನಮ್ಮ ಪೈಕಿ ಒಂದಿಬ್ರು ಹುಡುಗರು ಇದಾರೆ, ಅವ್ರಿಗೆ ವೇದ ಅವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ. ಯಾರಿದ್ದಾರೆ ಸರ್ ಹುಡುಗರು? ಸುಬ್ಬ, ನಿನ್ ಮದುವೆ ಆಗಿದೆಯಾ? ಇಲ್ರಿ, ಇನ್ನೂ ಆಗಿಲ್ಲ. ವೇದಾನ್ ಸುಬ್ಬನ್ ಕೊಟ್ಟು ಮದುವೆ ಮಾಡ್ಬಿಡಿ. ಹಲೋ, ಬುದ್ಧಿವಂತ ಬಸವರಾಜು, ನಾನು ಇನ್ನೂ ಎಷ್ಟೊತ್ತಪ್ಪ ಇಲ್ಲಿ ಕುತ್ಕೊಳ್ಳೋದು? ನೋಡೋ, ವೇದಾನ್ ಸುಬ್ಬಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಚೆನ್ನಾಗಿ ರೋಪ್ ಹಾಕ್ಬಿಟ್ಟಿದೀನಿ. ನಾನಿನ್ ಹೊರಡ್ತೀನಪ್ಪ, ನನಗೆ ತುಂಬಾ ಕೆಲ್ಸಗಳಿದೆ. ಅವರಿಬ್ಬರು ಮದುವೆಗೆ ನನ್ನ ಕರಿಯೋದು ಮಾತ್ರ ಮರಿಬಾರ್ದು. ಹೋಗ್ಲಿ ಬಿಡೆ. ಅಕ್ಕ, ಈ ಸೂಪರ್ ಪಾರ್ಕ್ ಅಲ್ಲಿ ನನ್ ಕೈ ಹಿಡ್ಕೊಂಡು ಎಳ್ದು ನಿನ್ ಜೊತೆ ಡಾನ್ಸ್ ಮಾಡುವಂತ ಹಿಂಸೆ ಕೊಟ್ಟ. ಹಿರಿಕರಿಗೆ ಏನು ಹೇಳಕ್ ಆಗಲ್ಲಮ್ಮ. ನೋಡಿವ್ರೆ, ಪರಿಸ್ಥಿತಿ ಇಲ್ಲಿವರೆಗೆ ಬಂದಿದೆ. ನಾವು ಈಗ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ, ಏನ್ ಮಾಡಕ್ಕಾಗತ್ತೆ ರೀ? ಆ ಹುಡುಗನಿಗೆ ವಯಸ್ಸಿದೆ, ಇವಳು ಕೈ ಇದೆ, ಹೇಳ್ದು ಯಾಳ್ದಾಕ್ಬಿಟ್ಟಿದಾನೆ. ನಮ್ಮ ಹತ್ರನು ಕೈ ಇದೆ, ಹೊಡೆದಾಕ್ಬಿಡ್ತೀವಿ. ನೀನ್ ಯಾರು? ನಿನ್ನ ಇಲ್ಲಿ ಕಳಿಸಿದ್ ಯಾರು? ನೀನ್ ಇಲ್ಲಿಗೆ ಯಾಕೆ ಬಂದೆ? ಬಿಡ್ಬೇಡ್ರಿ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಆ ಬುದ್ಧಿವಂತ ಬಸವರಾಜು ಕಳಿಸ್ದ, ನಾನು ಬಂದೆ. ಯಾರಪ್ಪ ಹೇಳ್ಕೊಟ್ಟಿದ್ದು? ಬುದ್ಧಿವಂತ